ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಈಗ್ಲಾದ್ರೂ ಹೇಳ್ತೀರಾ? ಹೇಗೂ ಕರ್ಕೊಂಡು ಹೋಗ್ತೀನಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ರೀ, ನಂಗೆ ಅಲ್ಲಿವರೆಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಎಲ್ಲಿಗೆ ಅಂತ ಈಗ ಹೇಳ್ತಿರೋ ಇಲ್ವೋ? ಅದು ನಿಮ್ ಫೇವ್ರೆಟ್ ಮಟನ್ ಬಿರಿಯಾನಿ ತಿನ್ನೋದಿಕ್ಕೆ. ಏನೇ ಸಪ್ತಮಿ, ಯಾಕೆ ಹಾಗೆ ನಿಂತ್ಕೊಬಿಟ್ರಿ? ಓ, ಬಿರಿಯಾನಿ ನೆನೆಸ್ಕೊಂಡು ಇಲ್ಲೇ ಬಾಯಿ ನೀರು ಬರ್ತಿದ್ಯಾ? ಈ ಬಿರಿಯಾನಿ ಅಂದಿದ ತಕ್ಷಣ ನನಗಪ್ಪನೇ ನೆನಪಾಗ್ತಿದ್ದಾರೆ. ಅವರು ನನಗಿಷ್ಟ ಅಂತ ಯಾವಾಗ್ಲೂ ಬಿರಿಯಾನಿ ಕೊಡಿಸ್ತಿದ್ರು. ಥ್ಯಾಂಕ್ಸ್ ರೀ. ಸಖತ್ತಾಗಿ ಐಡಿಯಾನೇ ಕೊಟ್ಟಿದ್ದೀರಾ, ಒಳ್ಳೆ ವರ್ಕೌಟ್ ಆಗ್ತಿದೆ. ಇವ್ರು ಹೀಗೆ ಹಿಡ್ಕೊಂಡಿದ್ರೆ ಇಲ್ಲೇ ಅದನ್ನ ಅನ್ಸ್ಬಿಡ್ತಿದೆಯಲ್ಲ. ಬಿರಿಯಾನಿ ಕ್ಯಾನ್ಸಲ್ ಮಾಡಿಬಿಡ್ಲಾ, ದುಡ್ಡು ಮಿಕ್ಕುತ್ತೆ. ಬಡ ಬಡ ಬಡ, ಈಗ ತಾನೇ ಟ್ರ್ಯಾಕಿಗೆ ಬರ್ತಿದ್ದಾರೆ, ಮತ್ತೆ ಗರಂ ಆದರೆ ಕಷ್ಟ. ಹೆಂಗೋ ಟ್ರ್ಯಾಕಿಗೆ ಬಂದ್ರಲ್ಲ, ಮುಂದೆ ನೋಡ್ಕೊಳ್ಳೋಣ. ಸಪ್ತಮಿ ಅವರೇ, ಹೊರಡೋಣ ಅಥವಾ ಇಲ್ಲೇ ಹೀಗೆ ನಿಂತ್ಕೊಳ್ಳೋಣವಾ? ಹಲೋ ಲವ್ ಬರ್ಡ್ಸ್, ಏನು ಎಲ್ಲೋ ಹೊರಡ್ತಿರೋ ಆಗಿದೆ? ಎಲ್ಗೆ? ಚುಚ್ಬಿಡ್ತೀನಿ. ನಾವೆಲ್ಗಾರ ಹೋಗ್ತೀವಿ, ನಿಂಗೇನೆ? ನನಗೇನಿಲ್ಲಪ್ಪ, ಆದ್ರೆ ನೀನು ಸಪ್ತಮಿನ ಯಾಮಾರ್ಸೋದಿಕ್ಕಂತ ಕರ್ಕೊಂಡು ಹೋಗ್ತಿದ್ಯಲ್ಲ, ಅದೇ ನಂಗೆ ತುಂಬಾ ಫೀಲ್ ಆಗ್ತಿರೋದು. ಹೇ ಮಂಜರಿ, ಏನೇ ಹೇಳ್ತಿದ್ಯಾ? ಹೇಳೋದಿಕ್ ನನ್ಗೇನೋ ಇಲ್ಲಪ್ಪ, ಇಲ್ಲಿ ನಿಂತಿದ್ದಾರಲ್ಲ ನಿಮ್ ಯಜಮಾನ್ರು, ಅವರೇ ಹೇಳ್ಬೇಕು. ಸಪ್ತಮರೇ, ಕೆಲವ್ರಿಗೆ ಈ ಚೆನ್ನಾಗಿರೋರ್ನ ನೋಡಿದ್ರೆ ಹೊಟ್ಟೆ ಉರಿ. ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾರೆ. ಬನ್ನಿ ಹೋಗೋಣ. ಹಲೋ ಹಲೋ, ಒಂದ್ ನಿಮಿಷ. ನಾವೇನೋ ಕಿತಾಪತಿ, ತಾವು ಡ್ರಾಮಾಪತಿನಾ? ಸಪ್ತಮಿ, ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಫೀಲ್ ಆಗ್ತಿದೆ. ಹೋಗಿ ಹೋಗಿ ಇಷ್ಟು ಯಾಮಾರ್ಸೋ ಗಂಡನ ಕಟ್ಕೊಂಡಿದ್ಯಲ್ಲ, ಪಾಪ ನೀನು. ಮಿಸ್ಟರ್ ಕಂಜೂಸ್ ಬ್ರದರ್, ನೀವೇನೇ ಹೇಳಿ ನಿಮ್ ಬ್ರಿಲಿಯನ್ಸ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ನೀನ್ ಮನ್ಸ್ ಮಾಡಿದ್ರೆ 10 lakhsನ ಹೇಗಾದ್ರೂ ಅರೇಂಜ್ ಮಾಡ್ಬೋದಿತ್ತು. ಆದ್ರೆ ಅಪ್ಪ ಮಗಳು ಮಾತ್ ಬಿಡ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿ ಪೇಪರ್ಸ್ ತಗೊಂಡೆ ನೋಡು. ಸೂಪರ್ ಬಿಡು ನೀನು. ಇದ್ರಿಂದ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಅವಳಿಗೆ ಇಷ್ಟ ಆಗಿರೋದೆಲ್ಲ ಕೊಡ್ಸೋದಕ್ಕೆ ಹೋಗ್ತಿದ್ಯಲ್ಲ, ಇದು ಸೂಪರ್.